ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ದಿವಾನ್ ಕಟ್ ಕವರು, ದಿಬ್ಬನ್ ಕವರ್ ಎಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡತ್ತಾ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇವತ್ತು ಸ್ವಲ್ಪ ಬೇಳೆ ಸಾಂಬಾರು ಇದೆ. ಸೊಪ್ಪು ಬೇಳೆ ಹಾಕಿ ಸಾಂಬಾರೇ ಮಾಡಿದೆ ರಾತ್ರಿ. ಅದು ಸ್ವಲ್ಪ ಉಳ್ಕೊಂಡಿದೆ. ಅದರ ಜೊತೆಗೆ ಟೊಮೊಟೊ ಹಣ್ಣು ಸೇಮ್ ಬೇಳೆ ಸಾಂಬಾರು ಮಾಡೋದು ರೀತಿನೇ ಮಾಡೋದಷ್ಟೇ. ಎಕ್ಸ್ಟ್ರಾ ನಾವು ಬೇಳೆ ಬೇಯಿಸ್ಕೊಂಡು ಹಾಕೋ ಹೋಗಿಲ್ಲ. ಆ ಥರ ಗೊಜ್ಜನ್ನು ಮಾಡಿ ಟೊಮೊಟೊ ಗೊಜ್ಜನ್ನು ಆ ಬೇಳೆ ಸಾಂಬಾರಿಗೆ ಮಿಕ್ಸ್ ಮಾಡಿದ್ರೆ ತುಂಬ ರುಚಿ ಕೊಡುತ್ತೆ. ಅದರ ಜೊತೆಗೆ ನೆನ್ನೆ ದೋಸೆ ಬೇರೆ ಮಾಡಿದ್ನ, ಅದು ಹಿಟ್ಟು ಸ್ವಲ್ಪ ಇದೆ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಬಿಟ್ಟು ದೋಸೆನ ಕೊಡ್ತೀನಿ. ಅದ್ರ ಜೊತೆಗೆ ಚಟ್ನಿ ನಂಚ್ಕೊಳ್ಳೋದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟೊಂದು ತುರಾತುರಿನಲ್ಲಿ ಕೆಲಸ ಅಂತಂದರೆ, ಸ್ವಲ್ಪ ಪರ್ಸ್ನಲ್ಲಾಗಿ ಸ್ವಲ್ಪ ಕೆಲಸ ಇದೆ. ಹಾಸನ ಹೋಗಬೇಕು. ಹಾಸನಿಂದ ಬಂದು ಸಾಧ್ಯವಾದಷ್ಟು ಆಫೀಸ್ಗೆ ಹೋಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಬೇಗನೆ ಹೋಗಬೇಕು. 9 ಗಂಟೆಗೆಲ್ಲ ನಾನು ಹಾಸನಲ್ಲಿರಬೇಕು ಅಂತ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೊತ್ತು ಕೆಲಸ ಮುಗಿಯುತ್ತೋ ಗೊತ್ತಿಲ್ಲ, ನೋಡುವ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಸ್ನೇಹಿತರೆ, ಯಾರೆಲ್ಲ ದೇವ್ರ ಮನೆ ಬಗ್ಗೆ ತುಂಬ ಮಡಿಯಿಂದ ಭಯ ಭಕ್ತಿಗಳಿಂದ ಯಾರೆಲ್ಲ ಪೂಜೆ ಮಾಡ್ತೀರಾ, ಯಾರೆಲ್ಲ ದೇವ್ರ ಮನೆಯಲ್ಲಿ ತುಂಬ ಹೊತ್ತು ಕಳಿತೀರಾ, ತಮ್ಮ ಮನಸ್ಸಿನ ಗುಟ್ಟುಗಳನ್ನು ಪ್ರತಿಯೊಬ್ಬರೂ ಅಷ್ಟೇ ದೇವ್ರ ಹತ್ರ ಹೇಳ್ಕೊಳ್ತೀವಿ. ಯಾರ ಹತ್ರ ಆಗಲ್ವೋ ಆ ಗುಟ್ಟುಗಳೆಲ್ಲ ದೇವ್ರ ಹತ್ರ ಹೇಳ್ಕೊಳ್ತೀವಿ. ಕಾರಣ ಏನಂದರೆ, ತಪ್ಪು ಒಪ್ಪು ಎಲ್ಲ ನೀನು ಹೊಟ್ಟೆಗೆ ಹಾಕು ಅಂತ. ಜೊತೆಗೆ ತುಂಬ ಭಯ ಇರುತ್ತೆ. ದೇವರು ಅಂದ್ರೇ ಭಯ. ಕಾಣದ ಶಕ್ತಿ ಎಲ್ಲಿ ಬಂದು ನೋಡ್ಕೊಳ್ಳೋ ಮಟ್ಟಕ್ಕೆ ಕೊಡ್ತಾರೆ ಅನ್ನೋ ಭಯ ಇರುತ್ತೆ. ಆ ಕಾರಣಕ್ಕೋಸ್ಕರ ದೇವರನ್ನ ನಂಬಿ ದೇವರಿಗೆ ಕೈ ಮುಗಿಯುವಂಥ ಒಂದು ಕೆಲಸ, ದೇವ್ರ ಹತ್ರ ಎಲ್ಲನೂ ಹಂಚ್ಕೊಳ್ಳೋ ಅಂಥ ಕೆಲಸ. ಕೋಪ, ಆವೇಶ, ದುಃಖ, ನಗು, ಅಳು ಎಲ್ಲನೂ ಹೇಳ್ಕೊಳ್ತೀವಿ. ಅದೇ ದೇವ್ರ ಮನೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಾತ್ಸಾರ ತೋರಿಸೋದು ಎಷ್ಟರ ಮಟ್ಟ ಸರಿ ಸ್ನೇಹಿತರೆ? ಹೌದು, ನಿಜ. ಅದು ಹೇಗೆ ಅಂತ ಹೇಳ್ತೀನಿ. ಎಷ್ಟೋ ಜನ ದೇವ್ರ ಮನೆ ಹೂವು, ದೇವ್ರ ಮನೆ ದೀಪದ ಬತ್ತಿ ಆಗಿರ್ಬೋದು, ಸಾಂಬ್ರಾಣಿ ಹಾಕಿರೋ ಕೆಂಡ ಆಗಿರ್ಬೋದು, ಆಮೇಲೆ ದೇವ್ರ ಕಳಸಕ್ಕಿಟ್ಟಿರೋ ನೀರು ಆಗಿರ್ಬೋದು, ದೇವ್ರ ಮನೆ ಒರೆಸಿದ ನೀರು, ದೇವ್ರ ಫೋಟೋ ಒರೆಸಿದ ನೀರಾಗಿರ್ಬೋದು, ಏನು ಮಾಡ್ತೀರಾ? ತೊಗೊಂಡೋಗ್ಬಿಟ್ಟು ಸಿಂಕ್ಗೆ ಚೆಲ್ತೀರಾ ಅಲ್ವಾ? ಹೂವನ್ನು ತೊಗೊಂಡೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀರಾ, ಬತ್ತಿ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀರಾ. ಕೆಂಡ ಮಾಡಿರ್ತೀವಲ್ಲ ನಾವು ಧೂಪ ಹಾಕೋಕ್ಕೆ, ಅದನ್ನು ಅಷ್ಟೇ ಡಸ್ಟ್ಬಿನ್ಗೆ ಹಾಕ್ತೀರಾ. ಅದು ನಿಜಕ್ಕೂ ಸರಿನಾ ತಪ್ಪಾ? ಖಂಡಿತ ತಪ್ಪಿದೆ ಸ್ನೇಹಿತರೆ. ಈ ಥರ ಎಲ್ಲ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಆಗುತ್ತೆ ಗೊತ್ತಾ? ಮೊದಲನೇದಾಗಿ ಅದರ ಜೊತೆಗೆ ದೇವ್ರ ದೀಪ ಎಷ್ಟು ತುರಿಬೇಕು ಅನ್ನೋದು ಗೊತ್ತಾ? ಅದ್ರ ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ ನಾವು ದೇವ್ರದ ಕಳಸದ ನೀರಾಗಿರ್ಬೋದು, ಹೂವು ಆಗಿರ್ಬೋದು, ಎಲೆಗಳಾಗಿರ್ಬೋದು, ವೀಳ್ಯದೆಲೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅಥವಾ ಧೂಪ ಹಾಕಿರುವಂಥ ಬೂದಿ ಆಗಿರ್ಬೋದು, ದೇವ್ರ ಫೋಟೋ ಅಂತ ಒರೆಸೋದು ನೀರು, ದೇವ್ರ ಮನೆ ಒರೆಸಿರತಕ್ಕಂತಹ ನೀರುಗಳಾಗಿರ್ಬೋದು, ತಿರುಗಾಡೋ ಹಾದಿನಲ್ಲಿ ನಾವು ಸಿಂಕಲ್ಲಿ ತೊಳಿತೀವಲ್ಲ, ಅಲ್ಲ ಹಾಕೋದು, ಅಥವಾ ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕೋದು, ಅದನ್ನೆಲ್ಲ ಮಾಡಬಾರ್ದು. ಒಂದು ಗಿಡದ ಬಡ್ಡೆಗೆ ಹಾಕಬೇಕು, ಇಲ್ಲಾಂದರೆ ಹರಿಯೋ ನೀರಿಗೆ ಬಿಟ್ಟರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದ್ರ ಜೊತೆಗೆ ದೇವರ ಬತ್ತಿಯನ್ನು ಸಾಧ್ಯವಾದಷ್ಟು ಪ್ರತಿದಿನವೂ ಬದಲಾಯಿಸ್ತಾ ಇದ್ದರೆ ಒಳ್ಳೆಯದು. ಕೆಲವರು 2 ಟೈಮು ಬದಲಾಯಿಸ್ತಾರೆ. ಬಟ್ ನಮ್ಮ ಮನೆಯಲ್ಲಿ ನಾವು ಪ್ರತಿದಿನವೂ ಬೆಳಗ್ಗೆ 1 ಟೈಮ್ ಬದಲಾಯಿಸ್ತೀನಿ. ಪ್ರತಿದಿನವೂ ಬದಲಾಯಿಸಿದ ಬತ್ತಿಯನ್ನು ಸಾಧ್ಯವಾದರೆ ಬತ್ತಿಯನ್ನು ಬಿಸಾಕ್ತಾ ಇರೋ ಹಾಗೆ ಅದನ್ನು ಕಾಪಾಡ್ಕೊಂಡು ಬನ್ನಿ. ದೇವ್ರಿಗೆ ಹಾಕಿರೋ ಗೆಜ್ಜಸ್ತ್ರ ಆಗಿರ್ಬೋದು, ಹೂವು ಆಗಿರ್ಬೋದು, ಎಲ್ಲನೂ ಒಂದು ಕವರ್ಗೆ ಹಾಕಿ ಇಟ್ಟು ಒಂದು ಹರಿಯೋ ನೀರು ಬಿಟ್ಟರೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ದೇವರಲ್ಲಿ ಕೆಲವೊಂದು ಶಕ್ತಿಗಳು ಆ ಹೂವಿನ ರೂಪದಲ್ಲಿ, ಪ್ರಸಾದದ ರೂಪದಲ್ಲಿ ಇರುತ್ತೆ ಅನ್ನೋದನ್ನು ಮರಿಬೇಡಿ. ಹಾಗೆ ಪ್ರತಿದಿನವೂ ದೇವರ ಬತ್ತಿಯನ್ನು ಬದಲಾಯಿಸೋದ್ರಿಂದ ನಮಗೆ ಏಳಿಗೆ ಆಗುತ್ತೆ. ಈ ತಪ್ಪುಗಳನ್ನೆಲ್ಲ ಮಾಡ್ತೀವಲ್ಲ, ದೇವ್ರ ಸಾಮಾನೆಲ್ಲ, ದೇವ್ರ ಮನೆ ಕ್ಲೀನ್ ಮಾಡೋದು ನೀರು, ದೇವ್ರ ಫೋಟೋ ಒರೆಸೋದು ನೀರೆಲ್ಲನೂ ಚೆಲ್ತೀವಲ್ಲ, ಇದರಿಂದಲೇ ಏನೆಲ್ಲ ಆಗುತ್ತೆ? ತಿನ್ನೋ ಅನ್ನಕ್ಕೆ ಬರುತ್ತೆ, ಉಟ್ಕೊಳ್ಳೋ ಬಟ್ಟೆಗೆ ದರಿದ್ರ ಬರುತ್ತೆ, ನಾವು ಮಲಗಿದ್ದಾಗ ತಲೆ ಕೂದಲಿಗೆ ಗೆದ್ಲತ್ತುತ್ತೆ, ಹಂಗಂದರೆ ಜಡ ಕಟ್ಟುತ್ತೆ ಅಂತ ಈ ಥರ ಆಗುತ್ತೆ. ಈ ಥರ ಆಗೋದ್ರಿಂದ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ನಮ್ಮ ಕೈಯಲ್ಲಿ ಯಾವುದೂ ಏಳಿಗೆ ಆಗದೆ ಇರೋದು, ತುಂಬ ನೋವುಗಳು, ಗೌರವ ಕೊಡ್ತಾ ಇರೋವರೇ ನಮಗೆ ಗೌರವ ಕೊಡದೇ ಇರೋ ಹಂಗಾಗೋದು, ಹೂವು ಹಾವಾಯಿತು, ಕಾಲಲ್ಲಿರೋ ಚಪ್ಪಿನೂ ಮಾತಾಡ್ತು ಅಂತ ಹೇಳ್ತಾರಲ್ಲ, ಆ ಥರ ಸಂದರ್ಭ ಬಂದ್ಬಿಡುತ್ತೆ. ದೇವರ ಮನೆ ವಿಚಾರದಲ್ಲಿ ಎಷ್ಟು ಎಚ್ಚರಿಕೆ ಇದ್ರೂ ಸಾಕಾಗೋದಿಲ್ಲ. ಇದಂತೂ ನಿಜ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಬೆಳಿಗ್ಗೆ ಹಚ್ಚಿರೋ ದೀಪ ನಾಳೆ ಬೆಳಿಗ್ಗೆ ತನಕನೂ ಉರಿಬೇಕು ಅಂತ ಹೇಳ್ತಾರೆ. ಖಂಡಿತ ತಪ್ಪು ಸ್ನೇಹಿತರೆ. ಯಾರ ಮಾತನ್ನೂ ನೀವು ಕೇಳಬೇಡಿ. ಬೆಳಿಗ್ಗೆ ಹಚ್ಚಿರ್ತಿರೋ ದೀಪ ಸಂಜೆ ತನಕ ಉರಿಯುತ್ತಾ? ಪರವಾಗಿಲ್ಲ. ನೀವು ಮಲ್ಕೊಳ್ಳೋವರೆಗೂ ಉರಿಯುತ್ತಾ? ಪರವಾಗಿಲ್ಲ. ನೀವು ಮಲಗೋಗೂ ಮುನ್ನ ಆ ದೀಪವನ್ನು ಆರಿಸಿ ನೀವು ಮಲಗಲೇಬೇಕಾಗತ್ತೆ. ಆಕೆಗೂ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ ಖಂಡಿತವಾಗಿಯೂ ಸ್ನೇಹಿತರೆ. ಯಾಕೆ ಅಂತಂದರೆ,
ಸಪ್ರೇಟಾಗಿ ಆಗಿನ ಕಾಲದಲ್ಲಿ ದೀಪವನ್ನು ಹಚ್ಚಿ ತಲೆ ಹತ್ರನೋ ಎಲ್ಲೋ ದೂರದಲ್ಲಿ ಯಾವುದೋ ಟೇಬಲ್ ಮೇಲೋ ಅಥವಾ ಒಂದು ಚೇರ್ ಮೇಲೋ ಇಟ್ಬಿಟ್ಟು, ಇಲ್ಲ ಒಂದು ಡಬ್ಬದ ಮೇಲೋ ಒಂದು ಸ್ಟ್ಯಾಂಡ್ ಮೇಲೋ ಇಟ್ಬಿಟ್ಟು ಮಲಗ್ತಿದ್ರು. ಆದರೆ ದೇವರ ದೀಪವನ್ನು ಇಡೀ ನೈಟು ಯಾವುದೇ ಕಾರಣಕ್ಕೂ ದೀಪ ಉರಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಮ್ಮನಿಗೆ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ರೆಸ್ಟ್ ಮಾಡಬೇಕು. ಯಾಕೆಂದರೆ ದೀಪವನ್ನು ನಾವು ಶಿವಪಾರ್ವತಿಯರ ಸ್ವರೂಪ ಅಂತೀವಿ, ದುರ್ಗೆಯ ಸ್ವರೂಪ ಅಂತ ಹೇಳ್ತೀವಿ. ಬತ್ತಿ ಹಾಕಬೇಕಾದ್ರೂ ಜೋಡಿ ಬತ್ತಿನೇ ಹಾಕ್ತೀವಿ. ಕಾರಣ ಏನಂದರೆ ಗಂಡ ಹೆಂಡತಿಯ ಸಮಾನ, ಶಿವಪಾರ್ವತಿಯರ ಸಮಾನ ಅಂತ ಹಾಕೋದು. ಆ ಅಮ್ಮನಿಗೆ ಯಾವಾಗ್ಲೂ ಉರಿತಾನೆ ಇದ್ದರೆ ಆಕೆ ತನ್ನನ್ನೇ ತಾನು ಸುಟ್ಕೊಂಡು ಎಲ್ಲರ ಮನೆಗೂ ಬೆಳಕು ಕೊಡೋ ಆಕೆಗೆ ರೆಸ್ಟ್ ಬೇಡವಾ? ಖಂಡಿತ ಬೇಕು. ನನ್ನ ಅಜ್ಜಿ ಮಾಡ್ತಿದ್ದಿಷ್ಟೇ. ಸೀರೆ ಸೆರಗಲ್ಲಿ ದೀಪವನ್ನು ಆರಿಸ್ತಾ ಇದ್ರು. ಕೈಯಿಂದ ಬಾಯಿಂದ ದೀಪವನ್ನು ಆರಿಸ್ತಾ ಇರಲಿಲ್ಲ. ಇಲ್ಲಾಂದರೆ ಹೂವನ್ನು ತಗೊಂಡು ಅದರಿಂದ ಆ ಉರಿತಿರೋ ದೀಪವನ್ನು ಮುಟ್ಟಿ ದೀಪವನ್ನು ಹಾರಿಸ್ತಾ ಇದ್ರು. ದೀಪವನ್ನೇ ಕೆಡಿಸು ಅಂತ ಹೇಳ್ತಿರಲಿಲ್ಲ. ದೀಪವನ್ನು ನಂದಿಸ್ಬೇಕು ಮಗ ದೀಪನ ಅಂತ ಹೇಳ್ತಾ ಇದ್ರು. ಇದರಿಂದ ಮನೆಗೆ ಹೊಳಿತು. ಮಲಗಬೇಕಾದ್ರೆ ತಲೆ ಹತ್ರ ದೀಪ ಹುರಿಬಾರ್ದು, ದೇವರ ದೀಪವನ್ನು ಹಾರಿಸಿ ಮಲಗಬೇಕು ಅನ್ನೋ ಪದ್ಧತಿ ಇದೆ. ಅದನ್ನು ಮಾಡಿ. ದೇವರ ಹೂವು, ದೇವರ ಬತ್ತಿ, ಗೆಜ್ಜೋಸ್ತ್ರ, ಎಲೆ, ನಾವೇನು ದೇವರಲ್ಲಿ ಬಾಡೋಗಿರ್ತಕ್ಕಂತಹ ಎಸೆಯೋ ಅಂಥ ವಸ್ತುಗಳು ಏನಿರುತ್ತೋ ಅದನ್ನೆಲ್ಲನೂ ಸಾಧ್ಯವಾದಷ್ಟು ಒಂದು ಕವರ್ಗೆ ಹಾಕ್ಕೊಂಡು ಒಂದು ಮರದ ಕೆಳಗಡೆನ ಹಾಕಿ, ಇಲ್ಲಾಂದ್ರೆ ಅರಿಯೋ ನೀರಿಗೆ ಬಿಡಿ. ದೇವ್ರ ಮನೆ ಒರೆಸಿರೋ ನೀರು, ದೇವ್ರ ಫೋಟೋ ಒರೆಸಿರೋ ನೀರು, ಕಳಸದ ನೀರನ್ನು ದಯವಿಟ್ಟು ಸಿಂಕಲ್ಲಿ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಒಂದು ಪಾಟ್ ತಂದಿಟ್ಕೊಂಬಿಡಿ. ಒಂದಷ್ಟು ಮಣ್ಣು ಹಾಕಿಟ್ಕೊಳ್ಳಿ. ನಿಮ್ಮ ಗಿಡ ಹಾಕೋಕೆ ಆಗದೇ ಇದ್ರೂ ಪರವಾಗಿಲ್ಲ. ಆ ಪಾಟ್ ಒಳಗಡೆ ನೀರು ಹಾಕ್ತಾ ಬನ್ನಿ ಖಂಡಿತವಾಗ್ಲೂ. ಏಕೆಂದರೆ ಇದರಿಂದ ನಮಗೆ ತುಂಬ ದೋಷಗಳು ಅಂದರೆ ತುಂಬಾ ದೋಷಗಳು ಉಂಟಾಗುತ್ತೆ. ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಹಣಕಾಸಿನ ಸಂಬಂಧಪಟ್ಟಾಗೆ ತುಂಬ ನೋವುಗಳು ಉಂಟಾಗುತ್ತೆ. ಸಂಬಂಧಗಳಲ್ಲಿ ಬಿರುಕು ಬಿಡುತ್ತೆ ಅಂತಲೇ ಹೇಳ್ಬೋದು. ಹೌದು, ಅದ್ರ ಜೊತೆಗೆ ಪೂಜೆ ಮಾಡಬೇಕಾದ್ರೆ ಮೊದಲನೇದಾಗಿ ಕೇಳ್ಕೊಳ್ಳೋ ಅಂಥದ್ದು, ನೀವು ಎಷ್ಟೇ ದೇವ್ರ ಪೂಜೆನ ನೀವು ಮಾಡ್ಬೋದು. ನೀವು ಯಾವ್ಯಾವ ಥರ ಪೂಜೆ ಬೇಕಾದರೂ ನೀವು ಮಾಡ್ಬೋದು. ನೀವು ಯಾವ ಥರದ ದೀಪಗಳನ್ನು ಬೇಕಾದ್ರೂ ಹಚ್ಬೋದು. ಆದರೆ ನೀವೇನೇ ಮಾಡಿದ್ರೂ ಮೊದಲನೇದಾಗಿ ಕೇಳ್ಕೊಳ್ಳೋದು ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲ ದೈವವನ್ನು, ನಿಮ್ಮ ಗ್ರಾಮ ದೇವವನ್ನು, ನಿಮ್ಮ ಇಷ್ಟ ದೈವವನ್ನು ಕೇಳಿಕೊಂಡು ಆಮೇಲೆ ನೀವು ಮಾಡಬೇಕಾಗಿರ್ತಕ್ಕಂತಹ ಪೂಜೆಯನ್ನು ಮಾಡ್ತೀರಿ ಅಲ್ವಾ? ಅದನ್ನು ಮರಿಬೇಡಿ. ನಿಮ್ಮ ಗ್ರಾಮ ದೈವ ಅಂತಂದರೆ ನೀವು ಯಾವುದೇ ಜಾಗದಲ್ಲಿರಿ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರುವಂಥ ದೇವಿಗೆ ಕೈ ಮುಗಿದು ಆಮೇಲೆ ನಿಮ್ಮ ಪ್ರಾಪರ್ಟಿ ಎಲ್ಲೆಲ್ಲಿದೆಯೋ ಅಲ್ಲಿ ಆ ಗ್ರಾಮ ದೇವರಿಗೆ ಕೈ ಮುಗಿದು ಆಮೇಲೆ ನೀವು ಯಾವ ದೇವರಿಗೆ ಪೂಜೆ ಮಾಡ್ತಾ ಇದ್ದೀರೋ ಅದನ್ನು ಶುರು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಒಳಿತಾಗುತ್ತೆ. ಸಾಧ್ಯವಾದಷ್ಟು ಬತ್ತಿಯನ್ನು ಹಚ್ಚಬೇಕು. ದೀಪದ ಬತ್ತಿ ಅಂದರೆ ದೀಪಕ್ಕೆ ಬತ್ತಿ ಹಚ್ಬೇಕಾದ್ರೆ ಮಸಿಯಾಗಿದೆ ಅಂದ್ಬಿಟ್ಟು ತಿದ್ದಿ ಹಚ್ತೀವಿ ಅಲ್ವಾ ದೀಪನ. ಅದನ್ನು ಚೆನ್ನಾಗಿ ಬತ್ತಿನ ಮಸ್ತ್ಬಿಟ್ಟು ಆ ಕಪ್ಪೆಲ್ಲ ತೆಗೆದುಬಿಟ್ಟು ಹಚ್ತೀವಿ. ಅವಾಗ ಏನು ಮಾಡ್ತಾರೆ, ಕೆಲವರು ಬಟ್ಟೆಗೆ ಒರೆಸ್ಕೊಂಡ್ಬಿಡ್ತಾರೆ, ಇನ್ನು ಕೆಲವರು ತಲೆಗೆ ಒರೆಸ್ಕೊಳ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಗೋಡೆಗೆ ಒರೆಸ್ಬಿಡ್ತಾರೆ. ಆ ತಪ್ಪನ್ನು ಮಾಡಬೇಡಿ. ಕರ್ಮಗಳನ್ನು ಕಳೆಯೋದಕ್ಕೋಸ್ಕರ ದೀಪವನ್ನು ಹಚ್ಚೋದು, ಅದರಲ್ಲಿರೋ ಮಸಿನ ನಮ್ಮ ಕಷ್ಟನ ನಾವು ಕಳೆಯೋದಕ್ಕೆ ಹಚ್ಚಿರೋ ದೀಪನ ಆ ಕಷ್ಟ ಕಳಿದಿರ ನಮ್ಮ ತಲೆ ಮೇಲೆ ನಾವು ಹಾಕ್ಕೊಂಡಂಗೆ ಆಗುತ್ತೆ. ಕಷ್ಟ ಕಳೆಯೋಕ್ಕೋಸ್ಕರ ದೀಪ ಹಚ್ಚಿರೋದು. ಆ ಮಸಿನ ಮತ್ತೆ ನಮ್ಮ ತಲೆಗೆ ಹಾಕ್ಕೊಂಡ್ರೆ ಕಷ್ಟ ಹೆಂಗೆ ಕಳೆಯುತ್ತಲ್ವಾ? ಹಂಗಾಗಿ ಆ ಬತ್ತಿ ಹೊಸ್ದಾಗ ಅದನ್ನು ಆ ಮಸಿನ ತೆಗೆದು ಒಂದು ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಕೊಂಡು ಅದಕ್ಕೆ ಒರೆಸ್ಕೊಳ್ಳಿ. ನಾನು ತುಂಬ ಜನ ಮನೆ ನೋಡಿದ್ದೀನಿ. ದೇವ್ರ ಮನೆ ಸ್ವಲ್ಪ ಹತ್ರ, ಆ ಗೋಡೆ ಹತ್ರ, ಆ ಸೈಡಲ್ಲಿ ಗೋಡೆ ಕಿಟಕಿ ಹತ್ರ ಅಥವಾ ಬಾಗಿಲು ಡೋರ್ ಇರುತ್ತಲ್ಲ ದೇವ್ರ ಮನೆ ಬಾಗಿಲು, ಅಲ್ಲಿ ಹಿಂಗೆ ಒರೆಸಿರ್ತಾರೆ. ಆ ಬೆರಳು ಹಾಗಾಗೆ ಇರುತ್ತೆ. ಅದು ದಯವಿಟ್ಟು ಆ ತಪ್ಪು ಕೆಲಸವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ದೇವ್ರ ಮನೇಲಿ ಇರ್ತಕ್ಕಂತಹ ಅರಿಶಿನ ಕುಂಕುಮವನ್ನು ನಿಮ್ಮನ್ನು ಬಿಟ್ಟರೆ ದೇವರಿಗೆ ಇಡಬೇಕು. ಬೇರೆಯವರಿಗೆ ಆ ದೇವ್ರ ಮನೆಯಿಂದ ತಂದು ಅರಿಶಿನ ಕುಂಕುಮವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಮನೆಯಲ್ಲಿ ಹೂವು ಇಲ್ಲದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರು ಕೊಡದೇ ಇದ್ರೂ ಪರವಾಗಿಲ್ಲ. ದೇವ್ರ ಮನೆಯಲ್ಲಿ, ನಮ್ಮ ದೇವ್ರ ಮನೆಯಲ್ಲಿ, ನಮ್ಮ ಒಂದು ದೇವ್ರ ಫೋಟೋಲ್ಲಿ ಇಟ್ಟಿರೋ ಹೂವನ್ನು ನಮ್ಮ ಮನೆಗೆ ಯಾರೋ ಬಂದರು ಅಂದ್ಬಿಟ್ಟು ಅರಿಶಿನ ಕುಂಕುಮಕ್ಕೆ ಇಟ್ಟು ಕೊಡುವಂತಹ ತಪ್ಪು ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೂ ಹೋಗಬೇಡಿ. ಕೆಲವರು ಡೈರೆಕ್ಟಾಗಿ ದೇವ್ರ ಮನೆಗೆ ಹೋಗ್ತಾರೆ, ಅಲ್ಲಿಂದನೇ ಹೂವು ತಗೊಂಬಂದು ದೇವ್ರ ಮೇಲೆ ಇರೋ ಹೂವು ತಂದು ಕೊಡ್ತಾರೆ. ಆ ತಪ್ಪು ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೂ ಹೋಗಬೇಡಿ. ಇದರಿಂದನೂ ಸಹ ನಮ್ಮ ದೇವರು ನಮಗೆ ಒಳ್ಳೇದು ಮಾಡಬೇಕು ಹೊರತು, ನಾವು ಬೇಡಿರೋವರ ನಮಗೆ ಸಿಗಬೇಕು ಹೊರತು ಬೇರೆಯವ್ರಿಗಲ್ಲ. ಸಾಧ್ಯವಾದಷ್ಟು ಹೂವು, ನೀರು, ಗೆಜ್ಜೆ ವಸ್ತ್ರ, ಎಲೆ ಅಡಿಕೆ, ದೇವ್ರ ಮನೆ ಒರೆಸಿರೋ ನೀರು, ದೇವ್ರ ಫೋಟೋ ಒರೆಸಿರೋ ನೀರು, ಇದನ್ನೆಲ್ಲ ಸಾಧ್ಯವಾದಷ್ಟು ಗಿಡಗಳಿಗೆ ಹಾಕಿ, ಮಣ್ಣಿಗೆ ಯಾರು ಓಡಾಡದೇ ಇರೋ ಅಂಥ ಹಾದಿಗೆ ಹಾಕಿ, ಇಲ್ಲ ಅಂತಂದರೆ ಸಾಧ್ಯವಾದರೆ ಕಾಲುವೆಗೆ ಬಿಡಿ ಹೂವನ್ನು, ಅವೆಲ್ಲನೂ ಕಾಲುವೆಗೆ ಬಿಡಿ. ಇದರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಮನೆಗೂ ಒಳ್ಳೆಯದು, ನಿಮ್ಮ ಹಣಕಾಸಿನ ಸೌಲಭ್ಯ ಒಳ್ಳೆಯದು. ತಿನ್ನೋ ಅನ್ನ, ಉಡೋ ಬಟ್ಟೆಗೆ ಪ್ರತಿಯೊಬ್ಬರು ಕಷ್ಟಪಡೋದು. ಅದಕ್ಕೆ ದಟ್ಟ ದಾರಿದ್ರ್ಯ ಬಂತು ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ?
ಅದೇನೋ ಹೇಳ್ತಾರಲ್ಲ, ಮನೆ ಹತ್ಕೊಂಡು ಉರಿದ್ರೆ ಬೇರೆ ಕಡೆ ಹೋಗಿ ಬದುಕ್ಬೋದು. ಅದೇ ಜಗತ್ತೇ ಹತ್ಕೊಂಡು ಉರಿದ್ರೆ ನಾವೇನು ಬದುಕೋದಾದ್ರೂ ಎಲ್ಲಿಗೆ ಅಲ್ವಾ? ಹಂಗೆ ಭಗವಂತ ಕೊಟ್ಟಿರೋದು ಅವನೇ ಕಿತ್ಕೊಂಡ್ಬಿಡ್ತು ಅಂತಂದರೆ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ನಮ್ಮ ಕೈಯಲ್ಲೇ ಇದೆ ಎಲ್ಲಾನು. ಒಂದು ಕ್ಷಣ 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 ಒಂದು ಸಣ್ಣ 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 ಒಂದು ಪ್ರತಿಯೊಂದು ಕ್ಷಣಕ್ಕೂ ನಾವು ಯೋಚನೆ ಮಾಡ್ಕೊಂಡು ಆ ಕ್ಷಣನ ನಮ್ಮ ಒಳಿತಿಗಾಗಿ ನಾವು ಉಪಯೋಗಿಸ್ಕೊಳ್ಳೋದೇ ಆದರೆ ಯಾಕೆ ನಾವು ಒಳ್ಳೆಯದನ್ನು ಪಡ್ಕೋಬಾರ್ದು? ಯಾಕೆ ನಾವು ದೊಡ್ಡವ್ರ ಮಾತನ್ನು ಕೇಳಬಾರ್ದು? ದೇವರೇ ಇಲ್ಲ ಅನ್ನೋರಿಗೆ ಈ ವಿಡಿಯೋದಲ್ಲಿ ನಾನೇನು ಹೇಳಿಲ್ಲ ಅನ್ಕೊಂಬಿಡಿ, ನಾನೇನು ಮಾತಾಡಿಲ್ಲ, ಕಿವಿ ಕೇಳಿಸಲ್ಲ ಅನ್ಕೊಂಬಿಡಿ. ದೇವ್ರು ಇದೆ ಅಂತ ನಂಬೋರು ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಕೂದಲಿಗೆ ಗೆದ್ಲತ್ತುತ್ತು ಅಂತಂದರೆ ಖಂಡಿತ ಹತ್ತುತ್ತೆ ಸ್ನೇಹಿತರೆ. ಕೆಲವೊಂದು ಮನೆಗಳಲ್ಲಿ ಮಲ್ಕೊಂಡಾಗ ತಲೆ ಕೂದಲಿಗೆ ಹತ್ತುತ್ತೆ, ಅದಂತೂ ನಿಜ. ಆಮೇಲೆ ಜಡ ಕಟ್ಟುತ್ತೆ, ದರಿದ್ರ ಬಂದರೆ ಮಾತ್ರ ಜಡ ಕಟ್ಟುತ್ತೆ. ಹುಷಾರಾಗಿರಿ. ಜಡ ಏನಾದರೂ ಬಂತು, ಜಡೆ ಕಟ್ತು ಅಂತಂದರೆ ಮನೆಯಲ್ಲಿ ಏಳಿಗೆ ಆಗೋದಿಲ್ಲ, ಆರೋಗ್ಯ ಸಮಸ್ಯೆ ಆಗುತ್ತೆ, ಮುತ್ತೈದೆತನಕ್ಕೆ ಕಷ್ಟ ಬರುತ್ತೆ, ಮಾಂಗಲ್ಯಕ್ಕೆ ಕುತ್ತಾಗುತ್ತೆ, ಏನು ಬೇಕಾದ್ರೂ ಆಗ್ಬೋದು. ಗಂಡನಿಗೆ ಸಾವಾಗ್ಬೋದು, ನೋವಾಗ್ಬೋದು, ಬೇರೆ ತರಹ ಅವಮಾನಗಳಾಗ್ಬೋದು, ಅಪಮಾನಗಳಾಗ್ಬೋದು, ನಂಬಿಕೆ ಕಳ್ಕೊಬೋದು. ಜಡ ಅಂತನ್ನೋದು ಭಾರಿ ಕಷ್ಟ. ಅದೇನಾದರೂ ಬಂತು ಅಂತಂದರೆ ಯಾವ ರೀತಿ ಅಂತಂದರೆ ಮನೆಯಲ್ಲಿ ಭ್ರಮೆ ಜೀವನ ಮಾಡಬೇಕಾಗುತ್ತೆ. ಹುಚ್ಚರು ಅಲ್ಲ, ಒಳ್ಳೆ ತಲೆ ಕೆಟ್ಟವ್ರು ಮಾತಾಡ್ತಾರಲ್ಲ ಆ ಥರ ಆಗಿಬಿಡುತ್ತೆ ಜೀವನ. ಆ ಥರ ಆಗಬಾರ್ದು ಅಂತಂದರೆ ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ಮಡಿ ಮೈಲಿಗೆ ಮುಟ್ಟು ತಟ್ಟು ಮನೆ ಒಳಗಡೆ ಯಾರ್ಯಾರೋ ಕರ್ಕೊಂಡು ಬಂದು ಮುಟ್ಟು ತಟ್ಟಾಗಿರೋ ಸೇರಿಸ್ಕೊಳ್ಳೋದು, ಅವ್ರು ಕರ್ಕೊಂಡೋಗು ಅರ್ಶಿನ ಕುಂಕುಮ ಕೊಡೋದು, ದೇವ್ರ ಮನೆಯಿಂದ ತಗೊಂಬಂದು ನಮ್ಮ ಪ್ರಸಾದ ಕೊಡೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಸ್ವಲ್ಪ ತಗ್ಗಿ ಬಗ್ಗಿ ದೇವ್ರ ವಿಚಾರದಲ್ಲಿ ನಡ್ಕೊಂಡು ಹೋಗೋಣ. ಇದರಿಂದ ನನಗೂ ಒಳ್ಳೆಯದು, ನನ್ನ ಮನೆಗೂ ಒಳ್ಳೆಯದು, ನನ್ನ ಕುಟುಂಬಕ್ಕೆ ಒಳ್ಳೆಯದು. ಅದರ ಜೊತೆಗೆ ನಿಮ್ಮ ವಂಶಕ್ಕೆ ಅದು ಏಳಿಗೆ ಆಗುತ್ತೆ. ನಮ್ಮ ಮನೆ ದೇವ್ರ ಮನೆ ಅನ್ನೋದು ನಮ್ಮ ವಂಶಕ್ಕೆ ನಾವು ಏಳಿಗೆ ಆಗುತ್ತೆ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ನಮ್ಮ ಮಕ್ಕಳು ಅಂದಮೇಲೆ ನಮ್ಮ ವಂಶನೇ ಅಲ್ವಾ, ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಣ್ಣ ಪುಟ್ಟ ತಪ್ಪುಗಳನ್ನ ಸರಿ ಮಾಡಿಕೊಂಡು ಜೀವನ ಮಾಡೋದೇ ಆದರೆ ಸಂತೋಷವಾಗಿರುತ್ತೆ. ಎಲ್ಲರೂ ಒಂದಿಷ್ಟು ಅನ್ನಕ್ಕಾಗಿ ಒಂದಿಷ್ಟಗಲ ಬಟ್ಟೆಗಾಗಿ ನಾವು ಜೀವನ ಮಾಡ್ತಾ ಇರೋದು, ಅದನ್ನು ಮರಿಬೇಡಿ. ಹುಷಾರ ಜೀವನ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.